ಏನಮ್ಮ ರೆಡಿನಾ? ಅತ್ತೆ ಏನಮ್ಮ ಇನ್ನು ಹಂಗೆ ಇದ್ಯಾ? ಫಂಕ್ಷನ್ ಬರಲ್ವಾ? ಫಂಕ್ಷನ್ಗ ಮತ್ತೇನೇನು? ನೀವೇ ಹೋಗ್ಬಿಟ್ಟು ಬನ್ನಿ, ನಂಗೆ ತುಂಬಾ ಕೆಲಸ ಇದೆ. ಅಲ್ಲ ಯಾವಾಗ ಕರೆದ್ರು ಕೆಲಸ ಅಂತಿಲ್ಲಮ್ಮ. ಇಲ್ಲ ಅತ್ತೆ, ಅಲ್ಲಿ ಬಂದ್ರೆ ಸುಮ್ಮನೆ ನನ್ ಕ್ವಶನ್ ಮಾಡಿದ್ರೆ 5 ವರ್ಷ ಆಯ್ತು ಇನ್ನೂ ಮಕ್ಳಾಗ್ಲಿಲ್ಲ, ಪ್ಲಾನಿಂಗ್ ಇಲ್ವಾ ಅದು ಇದು ಅಂತ. ಇಲ್ಲ ಬೇಡ ಅತ್ತೆ, ನೀವು ಹಂಗಾದ್ರೆ ಮಕ್ಳಾಗೋರ್ಗು ಯಾವ ಫಂಕ್ಷನ್ಗೂ ಬರಲ್ವಾ? ಇವಾಗ ರೀಸೆಂಟ್ ಆಗಿ ನನ್ನ ಫ್ರೆಂಡ್ IVF ಮೂಲಕ ಮಗು ಮಾಡ್ಕೊಂಡಿದ್ದಾಳೆ. ಸೊ ನಾನು ಅದನ್ನೇ ಟ್ರೈ ಮಾಡ್ತೀನಿ, ಬಟ್ ಈ ಸಲ ಗ್ಯಾರಂಟಿ ಸಕ್ಸಸ್ಫುಲ್ ಆಗುತ್ತೆ. IVF ಅದೆಲ್ಲ ನಮ್ಗೆ ಆಗ್ ಬರಲ್ಲ, ಹಂಗೆ ನಾರ್ಮಲ್ ಆಗಿ ಟ್ರೈ ಮಾಡಿ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಅತ್ತೆ ಅದು ಒಂದು ಪುಟ್ಟ ಜೀವ, ಒಂದು ದೊಡ್ಡ ಕನಸು. ಅದಕ್ಕಾಗಿ ನಾನ್ ಬಂದಿದ್ದೆ ಕೋರ್ಮಂಗ್ಲಾನಲ್ಲಿರೋ IVF ಆಕ್ಸಿಸ್ ಗೆ. ಇದು ಫರ್ಟಿಲಿಟಿ ಕ್ಲಿನಿಕ್ ಆಗಿದ್ದು, ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ತುಂಬಾ ಜನ ಸಕ್ಸಸ್ ಕಂಡ್ಕೊಂಡಿದ್ದಾರೆ. ಇದೆಲ್ಲ ನೀವ್ ಏನ್ ನೋಡ್ತಾ ಇದ್ರ ಹ್ಯಾಪಿನೆಸ್ ಕಂಡ್ಕೊಂಡಂತ ರಿವ್ಯೂಗಳು. ಇದಕ್ಕೆಲ್ಲ ಕಾರಣ ಏನಿರ್ಬೋದು ಬನ್ನಿ ನಮ್ ಡಾಕ್ಟರ್ ಕೇಳೋಣ. ಮಕ್ಳಿಗೋಸ್ಕರ ಟ್ರೈ ಮಾಡಿ 1 year ಆಗಿದೆ. ಅವರು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಮೀಟ್ ಮಾಡ್ಬೇಕಾಗುತ್ತೆ. ಸೊ ಮಕ್ಳಾಗದಿರೋ ಕಾರಣ ತುಂಬಾ ಕಾಸಸ್ ಇರ್ಬೋದು, PCOD ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಫಾಲಿಕಲ್ ಕೌಂಟ್ ಕಮ್ಮಿ ಆಗಿರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಅಂಡ್ ಹಸ್ಬೆಂಡ್ ಫ್ಯಾಕ್ಟರ್ ಬಂದ್ಬಿಟ್ಟು ಮಾರ್ಫಾಲಜಿ ಅಂಡ್ ಮೊಟಿಲಿಟಿ ಕಮ್ಮಿ ಆಗಿರ್ಬೋದು. ಹ್ಯಾವ್ ಲೈಕ್ ಸೋ ಮಚ್ ಆಫ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್, ಪ್ರೊಸೀಜರ್ಸ್ ಅಂಡ್ ಟ್ರೀಟ್ಮೆಂಟ್ಸ್ ಮೇಕ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ. ಏಜ್ ಜಾಸ್ತಿ ಆಗ್ತಿದಂಗೆ ಫರ್ಟಿಲಿಟಿ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಳೋದು ಕರೆಕ್ಟ್ ಏಜ್ ಅಲ್ಲಿ ಕರೆಕ್ಟ್ ಡಿಸಿಷನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. IVF ಅನ್ನೋದು ಒಂದು ನಾರ್ಮಲ್ ಟ್ರೀಟ್ಮೆಂಟ್ ಅಷ್ಟೇ, ಭಯ ಪಡುವಂತ ವಿಚಾರ ಅಲ್ವೇ ಅಲ್ಲ. IVF ಮೂಲಕ ನನ್ನ ಇಬ್ರು ಫ್ರೆಂಡ್ಸ್ ಕನ್ಸೀವ್ ಆಗಿದ್ದಾರೆ, ಆ ಮಕ್ಕಳು ತುಂಬಾ ಹೆಲ್ದಿ ಆಗಿದ್ದಾರೆ. ಇಲ್ಲಿ ಫೆಸಿಲಿಟೀಸ್ ನೋಡೋದಾದ್ರೆ OPU ಥಿಯೇಟರ್, ಎಂಬ್ರಿಯಾಲಜಿ ಲ್ಯಾಬ್, ಆಂಡ್ರಾಲಜಿ ಲ್ಯಾಬ್. ಇಷ್ಟೇ ಅಲ್ಲ, ಇನ್ನೂ ಲ್ಯಾಬ್ಸ್ ಇದೆ, ಹಾಗೆ ಫಾರ್ಮಸಿ ಕೂಡ ಇದೆ. ಮಕ್ಕಳಾಗ್ಲಿಲ್ಲ ಅಂತ ಇನ್ಮೇಲಿಂದ ಯೋಚನೆ ಬೇಡ. IVF ಜರ್ನಿ ಪ್ರತಿಯೊಂದು ಹೆಜ್ಜೆಯೂ ವಿಶೇಷವಾಗಿದೆ. ಒಂದ್ ಕನ್ಸು, ಒಂದು ನಿರೀಕ್ಷೆ, ಒಂದು ಪುಟ್ಟ ಜೀವನದ ಆಗಮನ. ಅದಕ್ಕೆ ನೀವು ಬರ್ಬೇಕಾಗಿರೋದೇ IVF